1919 ಏಪ್ರಿಲ್ 13 ಭಾರತದ ಇತಿಹಾಸದಲ್ಲಿ ಕತ್ತಲೆಯ ದಿನ. ಪಂಜಾಬ್ ರಾಜ್ಯದ ಅಮೃತಸರದಲ್ಲಿ ನಡೆದ ಈ ಘಟನೆ ಬ್ರಿಟಿಷ್ ಆಡಳಿತದ ಕ್ರೌರ್ಯತೆಯನ್ನು ಜಗತ್ತಿಗೆ ತೋರಿಸುತ್ತೆ. ಇದು ಕೇವಲ ದಾಳಿಯಲ್ಲ, ಇದು ಮಾನವೀಯತೆ ಮೇಲೆ ನಡೆದ ಒಂದು ದಾಳಿಯಾಗಿದೆ. ಜಲಿಯನ್ ವಾಲಾಬಾಗ್ ಎಂಬುದು ಒಂದು ಸಾರ್ವಜನಿಕ ಮೈದಾನವಾಗಿತ್ತು. ಇದು 4 ಬದಿಗಳಲ್ಲೂ ಗೋಡೆಯಿಂದ ಸುತ್ತುವರೆದಿತ್ತು. ಒಂದು ಸಣ್ಣ ದ್ವಾರದಿಂದ ಮಾತ್ರ ಒಳಗೆ ಹೋಗಬಹುದಿತ್ತು. ಆ ಒಂದು ಮೈದಾನ ಮುಂದೊಂದು ದಿನ ಸಾವಿನ ಮೈದಾನವಾಗುತ್ತೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ಏಪ್ರಿಲ್ 13 ಸುಮಾರು 10,000 ಜನರು ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿರ್ತಾರೆ. ಜನರಲ್ ಡಯರ್ ಈ ಹೆಸರನ್ನು ಕೇಳಿದರೆ ಇಡೀ ಭಾರತದ ಜನರೇ ದ್ವೇಷ ಮಾಡ್ತಾರೆ. ಯಾವುದೇ ರೀತಿಯ ತಪ್ಪು ಮಾಡದ ನಿರ್ದೋಷಿಗಳ ಮೇಲೆ ವಿನಾಕಾರಣ ಗುಂಡು ಹಾರಿಸಿ 100 ಜನರ ಮಾರಣಹೋಮ ಮಾಡ್ತಾನೆ. ಸುಮಾರು 379 ಜನರು ಮೃತಪಡ್ತಾರೆ. 1200ಕ್ಕೂ ಹೆಚ್ಚು ಜನರು ಗಾಯಗೊಂಡ್ತಾರೆ. ಆದರೆ ನಿಜವಾದ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಇಡೀ ಮೈದಾನ ಸಂಪೂರ್ಣ ರಕ್ತದಿಂದ ಕೆಂಪಾಗಿರುತ್ತೆ. ಆ ಇಡೀ ಮೈದಾನ ಗೋಡೆಗಳಿಂದ ಸುತ್ತುವರೆದು ಕೇವಲ ಒಂದೇ ಬಾಗಿಲನ್ನು ಹೊಂದಿರುತ್ತೆ. ಜನರಲ್ ಡಯರ್ ಆ ಬಾಗಿಲನ್ನು ಮುಚ್ಚಿಸಿ ತನ್ನ ಸೇನೆಯನ್ನು ಅಲ್ಲಿಗೆ ನುಗ್ಗಿಸ್ತಾನೆ. ಅಲ್ಲಿದ್ದ ಜನರಿಗೆ ಇದರ ಬಗ್ಗೆ ಯಾವುದೇ ರೀತಿಯ ಮುನ್ಸೂಚನೆನ ನೀಡದೆ ಅಲ್ಲಿದ್ದ ಜನರ ಮೇಲೆ ನೇರವಾಗಿ ಗುಂಡಿನ ದಾಳಿನ ಮಾಡ್ತಾನೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ 1650 ಗುಂಡುಗಳನ್ನು ಅವ್ರ ಮೇಲೆ ಹಾರಿಸಲಾಗುತ್ತದೆ. ಈ ಘಟನೆ ಭಾರತದಲ್ಲಿ ಕೆಲವು ದೇಶಭಕ್ತರು ಹುಟ್ಟಲು ಕಾರಣವಾಗುತ್ತೆ. ನಂತರ ಉಧಮ್ ಸಿಂಗ್ ಜನರಲ್ ಡಯರ್ನನ್ನು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಯೇ ಗುಂಡು ಹೊಡೆದು ಕೊಲ್ತಾನೆ. ಈ ಹತ್ಯಾಕಾಂಡದ ಅಸಲಿ ಸತ್ಯ ಮತ್ತು ಅಸಲಿ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ. 1919ರಲ್ಲಿ ಬ್ರಿಟಿಷರು ರೌಲತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆ ಯಾವುದೇ ವ್ಯಕ್ತಿಯನ್ನು ನ್ಯಾಯಾಲಯದ ವಿಚಾರಣೆ ಇಲ್ಲದೆ ಬಂಧಿಸಲು ಅವಕಾಶನ ನೀಡಿರುತ್ತೆ. ಇದು ಜನರ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿತು ಹಾಗೂ ಇದರಿಂದ ಭಾರತದ ಎಲ್ಲೆಡೆ ಪ್ರತಿಭಟನೆಗಳು ಶುರುವಾಗ್ತವೆ. ಇದಕ್ಕೆ ಅಮೃತಸರದಲ್ಲೂ ಪ್ರತಿಭಟನೆ ಶುರುವಾಗುತ್ತೆ. ಅಮೃತಸರದಲ್ಲಿ ನಾಯಕರನ್ನು ಬಂಧಿಸಲಾಗುತ್ತೆ. ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಹಾಗೂ ಸತ್ಯಪಾಲ್ರನ್ನು ಬಂಧಿಸಲಾಗುತ್ತೆ. 1919 ಏಪ್ರಿಲ್ 13ರಂದು ಪಂಜಾಬ್ನಲ್ಲಿ ಬೈಸಾಖಿ ಹಬ್ಬದ ದಿನವಾಗಿರುತ್ತೆ. ಅದಕ್ಕಾಗಿಯೇ ಅಮೃತಸರಕ್ಕೆ ಜನರು ಬಂದಿರ್ತಾರೆ. ಆದರೆ ಅವರಿಗೆ ತಿಳಿದಿರಲಿಲ್ಲ ಇದು ನಮ್ಮ ಕೊನೆಯ ದಿನ ಅಂತ. ಎಲ್ಲರೂ ಖುಷಿಯಿಂದ ಇರ್ತಾರೆ. ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ ಬೈಸಾಖಿ ಹಬ್ಬದ ಖುಷಿಯಲ್ಲಿರ್ತಾರೆ. ಸುಮಾರು 10,000ಕ್ಕೂ ಹೆಚ್ಚು ಜನರು ಆ ಬೈಸಾಖಿ ಹಬ್ಬದ ಸಂಭ್ರಮಕ್ಕೆ ಭಾಗವಹಿಸಿರ್ತಾರೆ. ಈ ಕಡೆ ಜನರಲ್ ಡಯರ್ ತನ್ನ ಸೇನೆಯನ್ನು ಹಾಗೂ ಬಂದೂಕುಗಳನ್ನ ಸಿದ್ಧ ಮಾಡಿಕೊಂಡಿರ್ತಾನೆ. ಕೊನೆಗೆ ತಮ್ಮ ಸೈನ್ಯದೊಂದಿಗೆ ಅಲ್ಲಿಗೆ ಬರ್ತಾನೆ. ಆ ಮೈದಾನದ ಒಳಗೆ ಹೋಗಲು ಒಂದೇ ದಾರಿ ಹಾಗೂ ಹೊರಗಡೆ ಹೋಗಲು ಅದೇ ದಾರಿಯಾಗಿರುತ್ತೆ. ಸೈನ್ಯಕ್ಕೆ ಆದೇಶನ ನೀಡ್ತಾನೆ. ಇಲ್ಲಿಂದ ಯಾರೂ ಕೂಡ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ನೋಡ್ತಾ ಇದ್ದಂಗೆ ಫೈರ್ ಅಂತ ಹೇಳ್ತಾನೆ. 100 ಗುಂಡುಗಳು ಅಲ್ಲಿರುವ ಜನರತ್ತ ಹೋಗ್ತವೆ. ಅಲ್ಲಿ ಜನರು ಏನಿರ್ತಾರೆ ತಮ್ಮ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಾರೆ. ಸುತ್ತಲೂ ಗೋಡೆಗಳಿಂದ ಆವೃತವಾಗಿರೋದ್ರಿಂದ ಯಾರಿಗೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವರು ತಮ್ಮ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಅಲ್ಲೇ ಇದ್ದಂಥ ಬಾವಿಗೆ ಹಾರ್ತಾರೆ. ಆ ಬಾವಿ ಏನಿರುತ್ತೆ ಸಂಪೂರ್ಣವಾಗಿ ಹೆಣಗಳಿಂದ ತುಂಬಿ ಹೋಗುತ್ತೆ. ಸಂಪೂರ್ಣ ಮೈದಾನ ಹಾಗೂ ಬಾವಿ ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತೆ. ಕೇವಲ 10 ರಿಂದ 15 ನಿಮಿಷ 1650 ಗುಂಡುಗಳು, 379ಕ್ಕೂ ಹೆಚ್ಚು ಜನರು ಸಾವು, 1200ಕ್ಕೂ ಹೆಚ್ಚು ಜನರಿಗೆ ಗಾಯಗೊಂಡ್ತಾರೆ. ಇದು ಕೇವಲ ದಾಖಲೆಗಳಲ್ಲಿ ನೀಡಿರುವ ಸಾವು ನೋವಿನ ಮಾಹಿತಿ. ಆದರೆ ಅಲ್ಲಿನ ಸಾವು ನೋವು ದಾಖಲೆಗಳಿಗಿಂತ ಹೆಚ್ಚಾಗಿತ್ತು ಅಂತೇಳಿ ಕೆಲವು ಮೂಲಗಳಿಂದ ತಿಳಿದು ಬರುತ್ತೆ. ಇಂದಿಗೂ ಆ ಬಾವಿ ಕೆಂಪಾಗಿಯೇ ಇದೆ ಹಾಗೂ ಗುಂಡುಗಳ ಗುರುತು ಈಗಲೂ ಗೋಡೆಯ ಮೇಲೆ ಕಾಣಿಸುತ್ತೆ. ಆ ಗುಂಡಿನ ದಾಳಿಯ ಸಮಯದಲ್ಲಿ ಒಬ್ಬ ಹುಡುಗ ಬದುಕಿರ್ತಾನೆ. ಅವನೇ ಉಧಮ್ ಸಿಂಗ್. ಈ ಘಟನೆ ನಡೆದಾಗ ಉಧಮ್ ಸಿಂಗ್ ಕೇವಲ ಒಬ್ಬ ಸಣ್ಣ ಬಾಲಕನಾಗಿರ್ತಾನೆ. ಈ ಘಟನೆಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರ ತನಿಖೆನ ನಡೆಸುತ್ತೆ. ಜನರಲ್ ಡಯರ್ನನ್ನು ನಿರ್ದೋಷಿ ಅಂತ ಹೇಳಿ ಅವರಿಗೆ ನಿವೃತ್ತಿನ ನೀಡ್ತಾರೆ. ಬ್ರಿಟನ್ನ ಕೆಲವರು ಜನರಲ್ ಡಯರ್ನನ್ನು ಹೀರೋ ಅಂತೇಳಿ ಗೌರವನ ನೀಡ್ತಾರೆ. 13th ಮಾರ್ಚ್ 1940 ಕ್ಯಾಕ್ಸ್ಟೋನ್ ಹಾಲ್
ಲಂಡನ್ನಲ್ಲಿ ಉಧಮ್ ಸಿಂಗ್ ತಮ್ಮ ಪಿಸ್ತೂಲ್ನಲ್ಲಿ ಗುಂಡಿಕ್ಕಿ ಕೊಲ್ತಾನೆ. ಆಗ ಬ್ರಿಟಿಷ್ ಸರ್ಕಾರ ಉಧಮ್ ಸಿಂಗನ್ನು ಬಂಧಿಸಿ ಅದರ ಬಗ್ಗೆ ತನಿಖೆನ ನಡೆಸ್ತಾರೆ. ಕೊನೆಗೆ ಉಧಮ್ ಸಿಂಗ್ಗೆ 31 ಜುಲೈ 1940 ಉಧಮ್ ಸಿಂಗನ್ನು ಗಲ್ಲಿಗೇರಿಸಲಾಗುತ್ತೆ. ಇವರ ಹೆಸರು ಇತಿಹಾಸದ ಪುಸ್ತಕಗಳಲ್ಲಿ ಅಜರಾಮರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.